ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿಲ್ಲಿಗೆ ಹೊಸೊಬ್ಬರಾಗಿದ್ದರೆ ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಇನ್ಸ್ಟಾದಲ್ಲಿ ಫಾಲೋ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಫಾಲೋ ಮಾಡ್ಬೋದು. ಓಕೆನಾ? ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತಾರೆ ಏನರ ಬಗ್ಗೆ ಈ ವಿಡಿಯೋ ಅಂತ. ಎಸ್, ಲವ್ ಲೈಫ್ ಬಗ್ಗೆ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಆಪ್ಷನ್ಸ್ ಇರಲ್ಲ. ನೋಡೋಣ ಏನು ಇಂಪಾರ್ಟೆಂಟ್ ಗೈಡೆನ್ಸ್ ನಿಮಗಿದೆ ಅಂತ. ಬಿಕಾಸ್ ಐ ಫೀಲ್ ಸ್ಟ್ರಾಂಗ್ಲಿ ಏನೋ ಒಂದು ಮೆಸೇಜ್ನ ಡೆಲಿವರ್ ಮಾಡಬೇಕಾಗಿದೆ ಇವಾಗ. ಆ್ಯಂಡ್ ಇಂಪಾರ್ಟೆಂಟ್ ಮೆಸೇಜ್ ಇದು ನಿಮ್ಮ ಎಲ್ಲರ ಲೈಫಲ್ಲಿ ಅನ್ನಿಸ್ತಾ ಇದೆ. ಸೊ ನೋಡೋಣ ಏನು ಗೈಡೆನ್ಸ್ ಇದೆ ನಿಮಗೆ ಲವ್ ಲೈಫಲ್ಲಿ. ನೋ ಮ್ಯಾಟರ್ ನೀವು ಯಾವಾಗ ಈ ವಿಡಿಯೋ ಕ್ಲಿಕ್ ಮಾಡ್ತೀರಾ ಅಂತ ಮ್ಯಾಟರ್ ಆಗಲ್ಲ. ನೀವು ಕ್ಲಿಕ್ ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮ ಲವ್ ಲೈಫ್ಗೆ ಗೈಡೆನ್ಸ್ ಬೇಕಾಗಿದೆ. ಮೆಸೇಜ್ ರೆಸೊನೇಟ್ ಆಗ್ತಾ ಇದೆ ಅಂದರೆ ಕಮೆಂಟ್ಸಲ್ಲಿ 111 ಅಂತ ಟೈಪ್ ಮಾಡಿ, ಸೊ ದಟ್ ನೀವು ಕ್ಲೇಮ್ ಮಾಡ್ಬೋದು ಮೆಸೇಜ್ನ. ನೋಡೋಣ ಏನೇನು ಮೆಸೇಜ್ ಇದೆ ಅಂತ. ಆಲ್ ರೈಟ್. ಸೊ 4 ಆಫ್ ಕಪ್ಸ್. ಮೈ ಗಾಡ್, ಐ ಫೀಲ್ ತುಂಬ ಜನ ಲವ್ ಅಂತ ಹೇಳಿದ್ರೆ ಬೇಡ, ಮತ್ತೆ ಬೇಡ, ನನ್ನ ಲೈಫಲ್ಲಿ ಮತ್ತೆ ಎಕ್ಸ್ಪೀರಿಯೆನ್ಸ್ ಬೇಡ, ಆ ಥರ ಸಿಚುವೇಷನಲ್ಲಿದ್ದೀರಾ ಅಂತ ಫೀಲ್ ಆಗ್ತದೆ. ಬಿಕಾಸ್ ದ ವೇ ಇವಾಗ ನಾನು ಶಫಲ್ ಮಾಡಿ ಹಾಕಿದ ಕೂಡಲೇ ಹೆಂಗೆ ಅದು ಹೊರಗೆ ಹೋಗ್ಬಿಡ್ತು. ಸೊ ಇಟ್ಸ್ ಎನ್ ಇಂಡಿಕೇಶನ್ ತುಂಬ ಜನಕ್ಕೆ ಇಲ್ಲಿ ಲವ್ ಅಂದರೆ ಸ್ವಲ್ಪ ಓಡೋಗ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಲವ್ ಅಂದರೆ ಸ್ವಲ್ಪ ಬೇಡ, ಗ್ಯಾಪ್ ತೊಗೊಳ್ಳೋಣ, ಲವ್ ಅಂದರೆ ಇವಾಗ ಬೇಡ ನನಗೆ, ಸೊ ಮೆಂಟಲಿ ನಾನು ಪೀಸ್ಫುಲ್ ಆಗಿದ್ದೀನಿ. ಸೊ ಸ್ವಲ್ಪ ಜನಕ್ಕೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಲವ್ ಅಂತ ಅಂದರೆ. ಸೊ ಇಲ್ಲಿ 2 ಕ್ಯಾಟಗರಿ ಆಫ್ ಪೀಪಲ್ ನೋಡ್ತಾ ಇದ್ದೀನಿ. ಸ್ವಲ್ಪ ಜನ ಇಲ್ಲಿ ಹೇಗೆ ಅಂದರೆ ಇವಾಗ ಪ್ರಾಬಬ್ಲಿ ಯಾರೋ ನಿಮಗೆ ಟ್ರೈ ಮಾಡ್ತಾ ಇದ್ದಾರೆ, ಟೆಕ್ಸ್ಟ್ ಮಾಡೋಕ್ಕೆ, ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನೀವು ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ, ನೀವು ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ನೀವು ಹೇಗೆ ಯಾವ ಥರ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದೀರಾ ಅಂದರೆ ಲವ್ವಲ್ಲಿ ಇಂಟ್ರೆಸ್ಟ್ ಇಲ್ಲ, ಇವಾಗ ನನ್ನ ಪಾಡಿ ನಾನು ಖುಷಿಯಾಗಿದ್ದೀನಿ, ನನ್ನ ಲೈಫಲ್ಲಿ ಏನೇನಿದೆ ನಾನು ಅದಕ್ಕೆ ಗ್ರೇಟ್ಫುಲ್ ಆಗಿದ್ದೀನಿ, ಆ್ಯಂಡ್ ಎಕ್ಸ್ಟ್ರಾ ನನಗೆ ಬೇಡ, ಆ ಥರ ಸಿಚುವೇಷನಲ್ಲಿದ್ದೀರಾ. ಸ್ವಲ್ಪ ಜನ ಇಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಪಾರ್ಟ್ನರ್ಶಿಪ್ ಲವ್ ಅಂತ ಬಂದರೆ ನಿಮ್ದು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತಲೇ ಹೇಳ್ಬೋದು. ಸೊ 2 ಟೈಪ್ಸ್ ಆಫ್ ಪೀಪಲ್. ಸೊ ಇಟ್ಸ್ ನಾಟ್ ದಟ್ ನಿಮಗೆ ಲವ್ ಬೇಡ ಅಂತಲ್ಲ, ಬಟ್ ಮೇ ಬಿ ಇವಾಗ ಯಾರ ಜೊತೆ ಇದ್ದೀರಾ ಅಲ್ಲಿ ನಿಮಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಅನ್ಬೋದು. ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರೋರು ಪ್ರಾಬಬ್ಲಿ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ ಎವ್ರಿ ಡೇ, ನಾನು ರೈಟ್ ಪರ್ಸನ್ ಜೊತೆ ಇದ್ದೀನಾ, ಒಂದು ರೈಟ್ ರಿಲೇಷನ್ಶಿಪ್ಪಲ್ಲಿ ಇದ್ದೀನಾ, ಹೀಗೆ ಈ ಥರ ಥಾಟ್ ಪ್ರೊಸೆಸ್ ಆಗ್ತಾಯಿದೆ ನಿಮ್ಮಲ್ಲಿ ಅಂತ ನೋಡ್ತಾ ಇದ್ದೀನಿ. ಸೊ ಇದನ್ನ ನಿಮಗೆ ನೀವು ರೆಪ್ರೆಸೆಂಟ್ ಮಾಡ್ಕೋಬೋದು ಕೈಂಡ್ ಆಫ್. ಎಲ್ಲೋ ಒಂದು ಕಡೆ ಐ ಫೀಲ್ ತುಂಬ ಜನ ಆಲ್ರೆಡಿ ನಿಮ್ಮ ಲೈಫಲ್ಲಿ ನೀವು ಪೀಸ್ಫುಲ್ಲಾಗಿ ಎಲ್ಲೋ ಕೂತಿದ್ದೀರಾ, ಪೀಸ್ಫುಲ್ಲಾಗಿ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಲವ್ ಒಂದು ಡಿಸ್ಟ್ರ್ಯಾಕ್ಷನ್ ಅಂತಲೇ ಹೇಳ್ಬೋದು. ಲವ್ ಒಂದು ಡಿಸ್ಟ್ರ್ಯಾಕ್ಷನ್ ಪ್ಲೇಸಲ್ಲಿ ಇಟ್ಕೊಂಡಿದ್ದೀರಾ ರೈಟ್ ನಾವ್. ಬಟ್ ಡೆಫಿನೆಟ್ಲಿ ಯಾರೋ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಯಾರೋ ಇಲ್ಲಿ ಕೈಂಡ್ ಆಫ್ ಇನ್ವಾಲ್ವ್ ಆಗೋಕ್ಕೆ ನಿಮ್ಮ ಲೈಫಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಯಾರೋ ಇಲ್ಲಿ ಒಬ್ಬರು ಅವ್ರ ಪ್ರೆಸೆನ್ಸ್ನ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮೇ ಬಿ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ, ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇಂಟ್ರೆಸ್ಟಿಂಗ್. ಸೊ ಈ ಪರ್ಸನ್ ಯಾರು ಇದ್ದಾರೆ ನಿಮ್ಮ ಲೈಫಲ್ಲಿ, ಅವ್ರೇನು ರೀಸೆಂಟಾಗಿ ಬಂದಿದ್ದಲ್ಲ, ಮೇ ಬಿ ತುಂಬ ಡೇಸಿಂದ, ತುಂಬ ಮಂತ್ಸಿಂದ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಅಟೆನ್ಷನ್ ಗ್ರ್ಯಾಬ್ ಮಾಡ್ಕೊಳ್ಳೋಕ್ಕೆ ಆಗಿರಬಹುದು. ಪ್ರಾಬಬ್ಲಿ ಐ ಫೀಲ್ ಈ ಪರ್ಸನ್ ಜೊತೆ ನಿಮ್ಮ ಆಲ್ರೆಡಿ ಒಳ್ಳೆ ಬಾಂಡಿಂಗ್ ಇದೆ. ಮೇ ಬಿ ಫ್ರೆಂಡ್ಶಿಪ್ ವೇಯಲ್ಲಿದೆ ಬಾಂಡಿಂಗ್, ಬಟ್ ಇನ್ನೂ ಅದಕ್ಕಿನ್ನೂ ಏನೋ ಗ್ರೋತ್ ಬರ್ತಾ ಇಲ್ಲ. ಸೊ ತುಂಬ ಜನಕ್ಕೆ ನಾನು ಏನು ನೋಡ್ತಾ ಇದ್ದೀನಿ, ಈವನ್ ದೋ ಇಲ್ಲಿ ನನಗೆ ಮ್ಯೂಚುವಲ್ ಕಾರ್ಡ್ ಸಿಗ್ದೇ ಇದ್ರೂ ಇಟ್ಸ್ ಲೈಕ್ ನಿಮ್ಮನ್ನು ಯಾರೋ ಒಬ್ರು ಅಪ್ರೋಚ್ ಮಾಡ್ತಾ ಇದ್ದಾರೆ, ಬಟ್ ನೀವು ಇನ್ಯಾರನ್ನೋ ಒಬ್ರನ್ನ ತಲೆಯಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ನಿಮ್ಮ ಬೆಸ್ಟ್ ಫ್ರೆಂಡ್ ಇಲ್ಲಿ ಯಾರೋ ಟ್ರೈ ಮಾಡ್ತಾ ಇದ್ದಾರೆ ನಿಮಗೆ ಅಟೆನ್ಷನ್
ಅವ್ರ ಮೇಲೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈವನ್ ನಿಮಗೂ ಅವ್ರ ಮೇಲೆ ಒಳ್ಳೆ ರೀತಿಯಾದ ಭಾವನೆಗಳೇ ಇದೆ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಆ ಫ್ರೆಂಡ್ಶಿಪ್ಪಲ್ಲೇ ಇರಲಿ, ಎಮೋಷನ್ಸ್ ಕಡೆ ಹೋಗೋದು ಬೇಡ. ಬಿಕಾಸ್ ತುಂಬ ವರ್ಷದಿಂದ ನೀವಿಬ್ಬರು ಒಂದು ಒಳ್ಳೆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ. ಇವಾಗ ಲವ್ ಅನ್ನೋದನ್ನ ಒಂದೊಂದು ಮಧ್ಯದಲ್ಲಿ ತಂದುಬಿಟ್ಟು ಏನು ರಿಲೇಷನ್ಶಿಪ್ಪಿಗೆ ತೊಗೊಂಡು ಹೋಗೋದು, ಅಲ್ಲಿ ಅದು ಇನ್ನೂ ಒಂದೇನೋ ಆಗೋದು, ಹಾಳಾಗೋದು ಎಲ್ಲ ಬೇಡ. ನಿಮ್ಮ ಥಾಟ್ ಈ ಥರ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಯಾರೋ ಒಬ್ಬರು ಇಲ್ಲಿ ನಿಮಗೆ ತುಂಬಾ ಮನಸ್ಸಿಂದ ಟ್ರೈ ಮಾಡ್ತಾ ಇದ್ದಾರೆ. ತುಂಬಾ ಇಯರ್ಸ್ ಅಂತಲೂ ಹೇಳಿದ್ರೆ ತಪ್ಪಾಗಲ್ಲ, ಟ್ರೈ ಮಾಡ್ತಾ ಇದ್ದಾರೆ. ಸೊ ಐ ಫೀಲ್ ಒಂದು ಸ್ಟ್ರಾಂಗ್ ಒಂದು ಪೊಟೆನ್ಷಿಯಲ್ ಕನೆಕ್ಷನ್ನ ಇವರಲ್ಲಿ ಪ್ರಾಮಿಸಿಂಗಾಗಿ ತೋರಿಸ್ತಾ ಇದ್ದಾರೆ. ಒಂದು ವೆರಿ ಲಾಂಗ್ ಟರ್ಮ್ ಕನೆಕ್ಷನ್ ನಿಮ್ಮ ಜೊತೆ ಇರೋದಕ್ಕೆ ಒಬ್ಬರು ರೆಡಿಯಾಗಿ ಬರ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಇಲ್ಲಿ ನೀವು ರೆಡಿ ಇಲ್ಲ ಆಕ್ಸೆಪ್ಟ್ ಮಾಡೋಕ್ಕೆ, ಅಥವಾ ನೀವು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನೋಡೋಣ ಇನ್ನೂ ಏನೇನು ಮೆಸೇಜಸ್ ಇದೆ ಅಂತ. ಆಲ್ರೈಟ್, 10 ಆಫ್ ಪೆಂಟಕಲ್ಸ್. ಸೊ ನಿಮ್ಮ ಸೈಡಿಂದ ನೋಡಿದ್ರೆ ಈವನ್ ನಿಮಗೂ ಥಾಟ್ಸ್ ಇದೆ, ಲಾಂಗ್ ಟರ್ಮ್ ಕಮಿಟ್ಮೆಂಟಲ್ಲಿ ಇಂಟ್ರೆಸ್ಟ್ ಇದೆ, ಇಲ್ಲ ಅಂತಲ್ಲ. ಬಟ್ ರೈಟ್ ನಾವು ನೀವು ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ ಅಷ್ಟೇ. ಬಿಕಾಸ್ ನಿಮ್ಮ ಫ್ಯಾಮಿಲೀಲಿ ಏನೋ ಆಗ್ತಾಯಿದೆ, ಮೇ ಬಿ ಸಮ್ ಸೆಲೆಬ್ರೇಷನ್ ಅಥವಾ ಏನೋ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ ನಿಮ್ಮ ಫ್ಯಾಮಿಲಿ ಜೊತೆ. ಎಲ್ಲೋ ಒಂದು ಕಡೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹ್ಯಾಪಿ ಆಗಿದ್ದೀರಾ, ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸೇ ಬೇರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ಈ ಪರ್ಸನ್ ಯಾರು ಇದ್ದಾರೆ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ, ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ನಿಮಗೆ ಒಳ್ಳೆ ಭಾವನೆನೇ ಇದೆ. ಎಲ್ಲೋ ಒಂದು ಕಡೆ ನಿಮಗೂ ಗೊತ್ತು ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟಿಗೆ ರೆಡಿಯಾಗಿದ್ದಾರೆ ಇವರು, ಅಥವಾ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಂತ ಬಂದಾಗ ಇವ್ರನ್ನ ನಾನು ನಂಬೋದು ಅಂತ. ಇನ್ ಕೇಸ್ ನಿಮಗೇನಾದ್ರು ಕ್ವೆಶನ್ ಬಂದುಬಿಟ್ಟು ನಿಜವಾಗ್ಲೂ ಇವ್ರನ್ನ ನಾನು ನಂಬೋದಾ, ನಿಜವಾಗ್ಲೂ ಇವ್ರ ಜೊತೆ ನಾನೊಂದು ಪ್ರಾಪರ್ ಕಮಿಟ್ಮೆಂಟಲ್ಲಿ ಇರ್ತೀನ ಅನ್ನೋದೇನಾದರೂ ನಿಮ್ಮ ಕ್ವೆಶನ್ ಆಗಿದ್ರೆ, ಅಥವಾ ನಿಜವಾಗ್ಲೂ ಇವ್ರ ಜೊತೆ ನಾನು ಲಾಂಗ್ ಟರ್ಮಲ್ಲಿ ಡೆಡಿಕೇಟೆಡ್ ಆಗಿರ್ತೀನ ಇವ್ರ ಜೊತೆ ಅನ್ನೋದೇನಾದ್ರು ನಿಮ್ಮ ಕ್ವೆಶನ್ ಆಗಿದ್ದರೆ, ದ ಆನ್ಸರ್ ಈಸ್ ಎಸ್. ನೀವಿವಾಗ ನಿಮ್ಮ ಮೇಲೆ ನಂಬಿಕೆ ಬರ್ಸ್ಕೊಬೇಕು. ಬಿಕಾಸ್ ಇವ್ರೇನು ಆಫರ್ ಮಾಡ್ತಾ ಇದ್ದಾರೆ, ಏನು ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿ ಟ್ರೈ ಮಾಡ್ತಾ ಇದ್ದಾರೆ, ಇವರು ಸುಮ್ಮನೆ ಒಂದು ಫ್ಯೂ ಮಂತ್ಸಿಗೆ ಅಥವಾ ಫ್ಯೂ ವೀಕ್ಸಿಗೆ ಇದ್ದು ಹೋಗೋಣ ಅನ್ನೋದು ಅವ್ರ ಥಾಟಲ್ಲಿ ಇಲ್ಲವೇ ಇಲ್ಲ. ಅವ್ರ ಥಾಟಲ್ಲಿ ನಿಮ್ಮ ಮೇಲೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಹೋಪ್ಸಲ್ಲಿದ್ದಾರೆ. ಅವರ ಮನಸ್ಸಲ್ಲಿ ನಿಜವಾಗ್ಲೂ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಥಾಟ್ಸ್ ಇಲ್ಲ. ಬೇರೆ ಅನ್ಕನ್ವೆನ್ಷನಲ್ ರಿಲೇಷನ್ಶಿಪ್ಪಲ್ಲಿ ಇರೋಣ ಅನ್ನೋ ಒಂದು ಅಪ್ರೋಚಲ್ಲೂ ಇಲ್ಲ ಅವರು. ಸೊ ಡೆಫಿನೆಟ್ಲಿ ನೋಡೋಣ ಇನ್ನೂ ಏನೇನು ಮೆಸೇಜಸ್ ಇದೆ. ಎಲ್ಲೋ ಒಂದು ಕಡೆ ನಿಮಗೂ ಗೊತ್ತು, ಬಟ್ ನೀವು ರೈಟ್ ನಾವು ನೀವು ರೆಡಿಯಾಗಿಲ್ಲ, ಕಮಿಟ್ಮೆಂಟ್ ಅಂತ ಬಂದರೆ ನೀವು ರೆಡಿಯಾಗಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಗ್ರೂಪ್ 1 ಅಥವಾ ಯಾವುದೋ ಒಂದು ವಿಷಯಕ್ಕೆ ನೀವು ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಥವಾ ಇವಾಗ ರೈಟ್ ಮೂಮೆಂಟ್ ಅಲ್ಲ ಕಮಿಟ್ಮೆಂಟಿಗೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ಏನು ಈ ಪರ್ಸನ್ ಏನಿದ್ದಾರೆ, ಈಗೆಲ್ಲೋ ಒಂದು ಕಡೆ ಅವರ ರಿಯಲ್ ನೇಚರ್, ಲೈಕ್ ಪ್ರಾಬಬ್ಲಿ ನೀವು ಅಂತ ಬಂದಾಗ ಅವ್ರು ಸಾಫ್ಟ್ ಕಾರ್ನರ್ಗೆ ಹೋಗ್ತಾರೆ, ನೀವು ಅಂತ ಬಂದಾಗ ಮಾತ್ರ ಸ್ವಲ್ಪ ತಣ್ಣಗಾಗ್ತಾರೆ. ಬಿಟ್ಟರೆ ಈ ಪರ್ಸನ್ ಯಾವುದೇ ರೀತಿಯಾಗಿಯೂ ಒಂದು ಸಾಫ್ಟ್ ಪರ್ಸನ್ ಅಲ್ಲ. ನಿಮಗೋಸ್ಕರ ತುಂಬ ವೇಸಲ್ಲಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ನಿಮಗೋಸ್ಕರ ಎಲ್ಲ ಸಿಚುವೇಷನಲ್ಲೂ ನಿಮಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇಟ್ಸ್ ಲೈಕ್ ನಾನು ಏನು ನೋಡ್ತಾ ಇದ್ದೀನಿ, ಪ್ರಾಬಬ್ಲಿ ನೀವು ಈ ಪರ್ಸನ್ನ ಒಂದು ಸಾಫ್ಟ್ ನೇಚರ್ನ ನೋಡಿಲ್ಲ, ನೀವು ಈ ಪರ್ಸನ್ದು ಒಂದು ಹಾರ್ಶ್ ನೇಚರ್ನ ನೋಡಿದ್ದೀರಾ. ಅವ್ರು ಹೆಂಗೆ ಪಬ್ಲಿಕಲ್ಲಿ ಜೋರಾಗಿ ಮಾತಾಡ್ತಾ ಇರ್ತಾರೆ, ಕಿರ್ಚಾಡ್ತಾ ಇರ್ತಾರೆ, ಅದನ್ನು ನೋಡಿದ್ದೀರಾ. ಅಥವಾ ಅವರ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸಲ್ಲಿ ಅವ್ರನ್ನ ಜಡ್ಜ್ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಬಟ್ ವೆನ್ ಇಟ್ ಕಮ್ಸ್ ಟು ಯು, ಅವರ ಒಂದು ಎಕ್ಸ್ಪೆಕ್ಟೇಷನ್ಸೇ ಬೇರೆ, ಅವರ ಒಂದು ಭಾವನೆನೇ ಬೇರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಮೇಝಿಂಗ್. ಸೊ ಏನಿದೆ ನಿಮಗೆ ನೋಡೋಣ, ಫ್ಯೂಚರಲ್ಲಿ ಒಂದು ಕಮಿಟ್ಮೆಂಟ್ ಇದೆಯಾ? ನೋ.
ದೆರ್ ಇಸ್ ನೋ ಕಮಿಟ್ಮೆಂಟ್ ಬಿಕಾಸ್ ಐ ಫೀಲ್ ಇಲ್ಲಿ ತುಂಬ ಜನ ಏನು ನೋಡ್ತಾ ಇದ್ದೀರಾ, ನಿಮ್ಮ ಥಾಟಲ್ಲಿ ಕಮಿಟ್ಮೆಂಟ್ಗೆ ಒಂದು ಬೇರೆ ಮೀನಿಂಗೇ ಇದೆ. ಪ್ರಾಬ್ಲಿ ನೀವು ಲವ್ನ ನಂಬಲ್ಲ ಅನ್ಕೊತೀನಿ. ಲವ್ ಕಮಿಟ್ಮೆಂಟ್ ಇದೆಲ್ಲ ನಿಮಗೆ ಆಗೋದೇ ಇಲ್ಲ, ನನ್ನ ಜೊತೆ ವರ್ಕೌಟೇ ಆಗಲ್ಲ, ಈ ಥರ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಇದ್ದೀರಾ. ಬಟ್ ನಿಮ್ಮ ಲೈಫಲ್ಲಿ ಕರೆಂಟ್ ಸಿಚುವೇಷನಲ್ಲಿ ಒಂದು ಸ್ಟ್ರಾಂಗ್ ಪೊಟೆನ್ಷಿಯಲ್ ಕನೆಕ್ಷನ್ ಇದೆ. ಅಂದರೆ ಒಬ್ಬರನ್ನ ನಿಜವಾಗ್ಲೂ ನಂಬಿ ಅವ್ರನ್ನ ಕೈ ಹಿಡಿಬೋದು ಅನ್ನೋ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದಾರೆ. ಅವರು ಟ್ರೈ ಮಾಡ್ತಾ ಇದ್ದಾರೆ ನೀವು ಅಟೆನ್ಷನ್ ಕೊಡ್ತೀರಾ ಅಂತ. ಬಟ್ ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ನೀವು ಅಟೆನ್ಷನ್ ಕೊಡ್ತಾ ಇಲ್ಲ ಈ ಪರ್ಸನ್ಗೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಿಮಗೆ ಲವ್ವಲ್ಲಿ ಒಂದು ಇದೇ ಇಲ್ಲ, ನಂಬಿಕೆನೇ ಇಲ್ಲ, ಹೋಗ್ಬಿಟ್ಟಿದೆ. ಲವ್ ಅಂತ ಬಂದರೆ ಅದಕ್ಕೊಂದು ಪ್ರಿಯಾರಿಟಿನೇ ಕೊಡ್ತಾ ಇಲ್ಲ ಅನ್ನೋದನ್ನ ನೋಡ್ತೀನಿ. ಎಲ್ಲೋ ಒಂದು ಕಡೆ ನಿಮ್ಮ ಈ ಥಾಟ್ನ ಚೇಂಜ್ ಮಾಡ್ಕೋಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಎಲ್ಲರೂ ಒಂದೇ ಥರ ಇರಲ್ಲ ಫಸ್ಟ್ ಥಿಂಗ್. ಆ್ಯಂಡ್ ಎಲ್ಲರೂ ಮೋಸ ಮಾಡಲ್ಲ. ಎಲ್ಲರೂ ನಿಮಗೆ ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಥರನೇ ಮತ್ತೆ ಆಗಲ್ಲ. ಎಲ್ಲೋ ಒಂದು ಕಡೆ ಥಾಟ್ ಪ್ರೊಸೆಸ್ನ ಚೇಂಜ್ ಮಾಡಬೇಕು. ಸೊ ಎಲ್ಲೋ ಒಂದು ಕಡೆ ಚೇಂಜ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಬಿಕಾಸ್ ಆಲ್ರೆಡಿ ನೀವು ಇವಾಗಲೇ ಒಂದು 50-50 ಕೈಂಡ್ ಆಫ್ ಮೈಂಡ್ ಸೆಟ್ಟಲ್ಲಿ ಇದ್ದೀರಾ. ಎಲ್ಲೋ ಒಂದು ಕಡೆ ಯು ವಿಲ್ ಕಮ್ ಔಟ್ ಆಫ್ ಇಟ್. ನೀವು ಆ ಒಂದು ನೆಗೆಟಿವ್ ಥಾಟ್ ಪ್ರೊಸೆಸ್ಸಿಂದ ಹೊರಗೆ ಬರ್ತೀರಾ. ನೆಗೆಟಿವ್ ಥಾಟ್ ಪ್ರೊಸೆಸ್ಸಿಂದ ಹೊರಗೆ ಬರೋ ಥರ ಈ ಪರ್ಸನ್ ನಿಮಗೊಂದು ಪ್ರಾಮಿಸಿಂಗ್ ಕನೆಕ್ಷನ್ನ ಆಫರ್ ಮಾಡ್ತಾ ಇದ್ದಾರೆ ಇಲ್ಲಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಸಜೆಷನ್ ಏನಿದೆ ನೋಡೋಣ ನಿಮ್ಮ ಸಿಚುವೇಶನ್ಗೆ. ಸೊ ನಾನು ಇಲ್ಲೇನು ನೋಡ್ತಾ ಇದ್ದೀನಿ ಅಂದರೆ, ಕಂಪ್ಲೀಟ್ ನಿಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಆಗ್ತಾ ಇದೆ ಲವ್ ಆ್ಯಂಡ್ ರಿಲೇಷನ್ಶಿಪ್ ಮೇಲೆ. ಆ ಚೇಂಜ್ ಮಾಡುವಂಥ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ಪಾಸ್ಟಲ್ಲೇ ಸ್ಟಿಕ್ ಆಗೋಕ್ಕೆ ಬಿಡಲ್ಲ. ಯಾವುದೇ ಕಾರಣಕ್ಕೂ ಆ ಒಂದು ನೆಗೆಟಿವ್ ಥಾಟಿಗೆ ಸ್ಟಿಕ್ ಆಗೋದಕ್ಕೆ ಬಿಡಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅ ವಿನ್ ಔಟ್ಕಮ್ ಇಸ್ ಫೋರ್ಕಾಸ್ಟ್. ವಾವ್, ಫುಲ್ ಮೂನ್ ಇನ್ ಲೀಬ್ರಾ. ನಾವು ನೀವು ಚೆಕ್ ಮಾಡಬೇಕು ನೆಕ್ಸ್ಟ್ ಫುಲ್ ಮೂನ್ ಯಾವಾಗ ಅಂತ. ಪ್ರಾಬಬ್ಲಿ ಆ ಒಂದು ಫುಲ್ ಮೂನ್ ಟೈಮಲ್ಲಿ ಎಲ್ಲ ಪಾಸಿಬಿಲಿಟೀಸು ಇದೆ. ನಿಮಗೊಂದು ರಿಲೇಷನ್ಶಿಪ್ ಬಂದು ನಿಮ್ಮ ಡೋರ್ ತಟ್ಟೋದು, ನಿಮ್ಮ ಬಾಗಿಲು ತಟ್ಟೋದು ಆಗೋ ಎಲ್ಲ. ಬಿಕಾಸ್ ಲೀಬ್ರಾ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಪಾರ್ಟ್ನರ್ಶಿಪ್ ಕಾರ್ಡ್. ಇಟ್ಸ್ ಅ 7th ಹೌಸ್, ನ್ಯಾಚುರಲ್ 7th ಹೌಸ್ ಲೀಬ್ರಾ. ಆ್ಯಂಡ್ ಈ ಕಾರ್ಡ್ ಬಂದಿದ್ದು ಒಂದು ವೆರಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ರೀಡಿಂಗಲ್ಲಿ. ಸೊ ಒಂದು ಪಾರ್ಟ್ನರ್ಶಿಪ್ ಈಸ್ ಆನ್ ದ ಹಾರಿಝಾನ್. ಬಟ್ ನಿಮ್ಮ ಥಾಟ್ ಪ್ರೊಸೆಸ್ನ ನೀವು ಚೇಂಜ್ ಮಾಡ್ಕೋಬೇಕು. ಈ ರಿಲೇಷನ್ಶಿಪ್ ನಿಜವಾಗ್ಲೂ ವರ್ಕೌಟ್ ಆಗಬೇಕು ಅಂದರೆ ನಿಮ್ಮ ಥಾಟ್ ಪ್ರೊಸೆಸ್ಸಲ್ಲಿ ಫಸ್ಟ್ ನೀವು ಚೇಂಜ್ ಮಾಡ್ಕೊಂಡ್ಲೇಬೇಕು. ಆ್ಯಂಡ್ ಏನೇನು ನಿಮ್ಮ ಕೈಲಿ ಆಗಲ್ಲ, ನೀವು ನಿಜವಾಗ್ಲೂ ಕಮಿಟ್ಮೆಂಟ್ ಆಗಲ್ಲ ಅಂತೆಲ್ಲ ಇದ್ದರೆ ಓವರ್ಕಮ್ ಆಗಲೇಬೇಕು. ಬಿಕಾಸ್ ಒಂದು ಸ್ಪೆಷಲ್ ಕನೆಕ್ಷನ್ ಈಸ್ ಆನ್ ದ ಹಾರಿಝಾನ್. ನೆಕ್ಸ್ಟ್ ಫುಲ್ ಮೂನ್ ಯಾವಾಗ ಅಂತ ಚೆಕ್ ಮಾಡಿ, ನೆಕ್ಸ್ಟ್ ಮೂನ್ ಲೀಬ್ರಾ ಸೈನಲ್ಲಿ ಯಾವಾಗ ಬರುತ್ತೆ ಅಂತ ಚೆಕ್ ಮಾಡಿ. ಆವಾಗ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಒಂದು ವೆರಿ ಮಚ್ ಶೈನ್ ಆಗ್ತಾರೆ, ನಿಮಗೂ ಕಾಣಿಸ್ಕೊಳ್ಳುತ್ತೆ. ಓಕೆನಾ. ಈ ಪರ್ಸನ್ದು ಪ್ರಾಬಬ್ಲಿ ಝೋಡಿಯಾಕ್ ಸೈನ್ ಲೀಬ್ರಾ ಆಗಿರಬಹುದು, ಟಾರಸ್, ಕ್ಯಾಪ್ರಿಕಾರ್ನ್ ಆರ್ ವರ್ಗೋ ಝೋಡಿಯಾಕ್ ಸೈನ್ ಆಗಿರೋ ಎಲ್ಲ ಪಾಸಿಬಿಲಿಟೀಸು ಇದೆ. ನೀವು ಈ ಒಂದು ಕನ್ಫ್ಯೂಷನ್ ಸ್ಟೇಟಿಂದ ಹೊರಗೆ ಬರಬೇಕು. ಬಿಕಾಸ್ ಐ ಫೀಲ್ ನಿಮಗೆ ನಿಮ್ಮ ಫ್ಯಾಮಿಲಿ ಅವರಿಗೂ ಈ ಪರ್ಸನ್ ಗೊತ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ, ಅಥವಾ ನಿಮ್ಮ ಕ್ಲೋಸ್ ಪೀಪಲ್ಗೂ ಈ ಪರ್ಸನ್ ಗೊತ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದು ಕಡೆ ನಾನು ನಿಮ್ಮ ಎಕ್ಸ್ ಪಾರ್ಟ್ನರ್ ರಿಟರ್ನ್ ಆಗ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಕ್ಸ್ ಪಾರ್ಟ್ನರ್ ಅಥವಾ ನಿಮ್ಮ ಮುಂಚೆ ಇವ್ರ ಜೊತೆ ಸ್ವಲ್ಪ ಜಗಳ ಆಗಿತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಈಗ ಸರಿಯಾಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಸೊ ಇದಾಗಿತ್ತು ನಿಮ್ಮ ಜನರಲ್ ರೀಡಿಂಗ್. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ದಟ್ ಫ್ಯೂಚರ್ ವೀಡಿಯೋಸ್ ಮಿಸ್ ಮಾಡ್ಕೊಳ್ಳಲ್ಲ ನೀವು ಅಂತ ಹೇಳ್ತಾ, ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.